ಎಲ್ಲರೂ ಹೇಳ್ತಾರೆ ನೀವು ಹೇಗಿದ್ದೀರೋ ಹಾಗೇ ಇದ್ದೀರಾ ಅಂತ. ಆ ಮಾತು ನಿಜವಾಗ್ಲೂ ಅಪರ್ಣಕ್ಕೆ ಬಹಳ ಬಹಳ ಆ್ಯಕ್ಟ್ ಆಗಿದೆ ಅಂತ ಹೇಳ್ಬೋದು. ನಾನು ಚಿಕ್ಕ ವಯಸ್ಸಲ್ಲಿ ಅವನ್ನ ಹೇಗೆ ನೋಡಿದ್ದೀನಿ, ಈಗ ಇಬ್ಬರು ಕೂಡ ಅಲ್ಲಿಂದ ಶುರುವಾಗಿದ್ದು. ನಾನು ಯಾವುದೋ ಒಂದು ಡ್ಯಾನ್ಸ್ ಶೋ ಮಾಡಬೇಕಾದ್ರೆ ಅವರು ಹೋಸ್ಟ್ ಮಾಡ್ತಾಯಿದ್ರು. ಕನ್ನಡನ ಸ್ಪಷ್ಟವಾಗಿ ಆ್ಯಂಕರಿಂಗ್ ಮಾಡ್ತಾ ಇದ್ದ ಬಹುತೇಕ ವ್ಯಕ್ತಿಯಿಂದ ಅಪರ್ಣ ಅಂತಲೇ ಹೇಳ್ತಾರೆ. ಅವರು ಮಾತು ಹಾಗೆ ಇರ್ತಿತ್ತು, ಅವ್ರ ನಡವಳಿಕೆಯೂ ಹಾಗೆ ಇರ್ತಾರೆ. ಇತ್ತೀಚೆಗಷ್ಟೇ ನಾನು ಅವ್ರ ಜೊತೆಗೆ ಫೋನಲ್ಲಿ ಮಾತಾಡಿದೆ. ಸ್ವಲ್ಪ ದಿವಸಕ್ಕೆ ಹಿಂದೆ ನಾವೇನು ಪ್ರಾಜೆಕ್ಟ್ ವಿಷಯ ಮಾತಾಡಿದ್ರೆ ಆ ಪ್ರಾಜೆಕ್ಟ್ ನೀವು ಯಾಕೆ ಬಿಟ್ಟರೆ ಅಂತ ಕೇಳಿದೆ. ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದೆ ಸರಿ, ಅದಕ್ಕೆ ನಾನು ಪ್ರಾಜೆಕ್ಟ್ ಮಾಡ್ತಾ ಇಲ್ಲ ಕಂಟಿನ್ಯೂ, ಅದಕ್ಕೆ ಬಿಟ್ಟೆ ಅಂತ ಹೇಳಿ. ಎಲ್ಲೋ ಸಣ್ಣ ಒಂದು ಹೆಲ್ತ್ ಅಪ್ಸೆಟ್ ಆಗಿದ್ದಾರೆ ಅಂತ ಅಷ್ಟೇ ನಾನು ಅಂದ್ಕೊಂಡು ಹೋಗಿ ಈ ಮಟ್ಟಕ್ಕೆ ಹೆಲ್ತ್ ಆಗಿದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಅವ್ರು ಯಾರ ಹತ್ರನೂ ಬೇಡ್ಕೊಂಡಿರಲಿಲ್ಲ. ಹೌದಾ ಸರಿಯಕ್ಕ ಬೇಗ ಹುಷಾರಾಗ್ಬಿಡಿ, ಆರೋಗ್ಯದ ಮುಂದೆ ಇನ್ನೇನೂ ಅಲ್ಲ, ಪರವಾಗಿಲ್ಲ, ಈ ಪ್ರಾಜೆಕ್ಟ್ ಅಲ್ಲದೆ ಇನ್ನೊಂದು ಪ್ರಾಜೆಕ್ಟ್ ಮಾಡಬಹುದು ನಾವು, ಆರೋಗ್ಯ ಹುಷಾರು ಅಂತ ಹೇಳಿ ನಾನು ಅಂದ್ಕೊಂಡಿರೋದು. ಅದೇ ನಾನು ಕೊನೆಯದಾಗ ಅವ್ರ ಹತ್ರ ಮಾತಾಡಿದೆ. ನಿನ್ನೆ ನ್ಯೂಸ್ ಬರೋವರೆಗೂ ಕೂಡ ಅವ್ರಿಗೆ ಈ ಥರದಿಂದ ಕಾಯಿಲೆ ಇತ್ತು ಅನ್ನೋದು ನಮಗೆ ಯಾಕೆ ಗೊತ್ತಿರಲಿಲ್ಲ. ಬಹುಶಃ ನನಗನ್ಸುತ್ತೆ ಅವ್ರು ಅಷ್ಟೇ ಧೈರ್ಯವಾಗಿ ಅದನ್ನು ಎದುರಿಸ್ತಾ ಇದ್ರು ಅಂತಲೇ ಅನ್ಕೋತೀನಿ. ಫೈಟ್ ಖಂಡಿತ ಅವ್ರು ಮಾಡಿರ್ತಾರೆ, ಯಾಕೆಂದರೆ ಅಷ್ಟು ಒಂದು ಪಾಸಿಟಿವ್ ಇರೋವಂಥ ವ್ಯಕ್ತಿ ಅವರು, ವ್ಯಕ್ತಿತ್ವ ಅವ್ರಿಗೆ. ಬಟ್ ಅದಕ್ಕೂ ಮೀರಿದ್ದು ದೈವ ಇವತ್ತು ಅವ್ರು ನಮ್ಮ ಜೊತೆಗಿಲ್ಲ ಅನ್ನೋದು ಇನ್ನೂ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಕಷ್ಟ ಆಗ್ತಾರೆ. ಇಲ್ಲ ಎದ್ದು ಬರ್ತಾರೆ, ಯಾಕೆಂದರೆ ಅವ್ರನ್ನ ನೋಡ್ತಾ ಇದ್ದರೆ ಎಲ್ಲೋ ಶೂಟಿಂಗಿಗೆ ರೆಡಿಯಾಗಿ ಮಲಗಿದಾಗ ಅನ್ನಿಸ್ತಾ ಇದೆ. ಭಾಳ ದುಃಖ ಆಗ್ತಾ ಇದೆ, ಭಾಳ ಕಷ್ಟ ಆಗ್ತಾ ಇದೆ ಈ ವಿಷಯನ ಜೀರ್ಣಿಸ್ಕೊಳ್ಳೋದು. ಒಂದೇ ಹೇಳ್ಬೋದು, ಮನೆಯವರಿಗೆ ನಮ್ಮೆಲ್ಲರಿಗೂ ಕೂಡ ಆ ದೇವರು ಇದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಮುಂದಕ್ಕೆ ಹೋಗುವಂಥ ಒಂದು ಧೈರ್ಯ ಶಕ್ತಿನ ಕೊಡಬೇಕು. ಭಗವಂತ ಅವ್ರ ಮನೆಯವ್ರನ್ನ ಇದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳುವಂಥ ಒಂದು ಧೈರ್ಯನ ಮನೆಯವ್ರಿಗೂ ಕೊಡಬೇಕು ಅಂತ ಹೇಳ್ತೀನಿ. ಎಷ್ಟು ದಿನಗಳ ಹಿಂದೆ ಮಾತಾಡಿದ್ದು? ಸುಮಾರು ಆಯಿತು, ಒಂದು 8-9 ಮಂತ್ಸ್ ಬ್ಯಾಕ್ ಅನ್ಕೋತೀನಿ ನಾನು ಮಾತಾಡಿದ್ದೀನಿ. ಪ್ರಾಜೆಕ್ಟ್ ವಿಷಯವಾಗಿ ಮಾತಾಡಿದ್ದು. ನಾನು ಕೇಳಿದೆ ನೀವು ಯಾಕೆ ಮಾಡ್ತಿಲ್ಲ, ಏನು ಕಾರಣ ಅಂತ. ಅವರಷ್ಟೇ ಹೇಳಿದ್ದು ನನಗೆ ಸಣ್ಣ ಹೆಲ್ತ್ ಇಶ್ಯೂ ಆಗಿದೆ, ಅದಕ್ಕೆ ನಾನು ಪ್ರಾಜೆಕ್ಟ್ ಮಾಡ್ತಾ ಇಲ್ಲ ಅಂತ ಹೇಳಿದೆ. ಆವಾಗ ಈಗ ಅನ್ನಿಸ್ತಿದೆ, ಅಯ್ಯೋ ಹಾಗಂದಾಗ ಒಂದು ಸಲ ಅವ್ರನ್ನ ಬಂದು ಭೇಟಿ ಮಾಡ್ಬೋದಿತ್ತು, ಮಾಡಬೇಕಿತ್ತು ನಾನು ಅಂತ. ಯಾಕಂದರೆ ನಾವು ಈ ಬ್ಯುಸಿ ಸ್ಕೆಡ್ಯೂಲ್ಸಲ್ಲಿ ಇದಕ್ಕೆಲ್ಲ ಸ್ವಲ್ಪ ಸಮಯ ಕೊಡೋದು ಕಡಿಮೆ ಆಗಿಬಿಟ್ಟಿದೆ ಇತ್ತೀಚೆಗೆ, ಹೋಗಿ ಭೇಟಿ ಮಾಡೋದು ಎಲ್ಲ. ಈಗ ಅನ್ನಿಸ್ತದೆ ಒಂದು ಸಲ ನಾನು ಅವನ್ನ ಹೋಗಿ ಮಾತಾಡ್ಕೊಂಡು ಬರಬೇಕಾಗಿತ್ತು ಅಂತ. ಬಟ್ ಒಂದು ಎಚ್ಚೆತ್ಕೋಬೇಕು ನಾವೆಲ್ಲರೂ, ಇವತ್ತಿರೋರು ನಾಳೆ ಇಲ್ಲ. ಯಾಕೆಂದರೆ ನಿನ್ನೆ ನಾವು ಇದೇ ವಿಷಯ ನಾನು ನನ್ನ ಹಸ್ಬೆಂಡ್ ಮಾತಾಡ್ಕೊಂಡು ಬರ್ತಾಯಿದ್ವಿ, ಸಡನ್ನಾಗಿ ಫೋನ್ ಕಾಲ್ಸ್ ಬರೋಕ್ಕೆ ಶುರುವಾಯಿತು, ಅಪರ್ಣಾಥರ ಆಗಿದೆ ಅಂತ. ಸೊ ಇವತ್ತಿರೋರು ನಾಳೆ ಇರೋದಿಲ್ಲ. ಒಂದೇನಂದರೆ ಈ ಜಗಳಗಳು ಅದೆಲ್ಲ ಬಿಟ್ಬಿಟ್ಟು ಒಬ್ಬನೊಬ್ಬರು ಮಾತಾಡ್ಕೊಂಡು ಚೆನ್ನಾಗಿರಬೇಕು, ಇರೋಷ್ಟು ದಿವಸ ನೆಮ್ಮದಿಯಾಗಿರಬೇಕು ಅನ್ನೋದು ನಿಜವಾಗ್ಲೂ ಅನ್ನಿಸ್ತು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.